ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಶರಣಬಸವೇಶ್ವರ ತತ್ವಾದರ್ಶಗಳ ಸಮಾಜಕ್ಕೆ ದಾರಿ ತೋರಿಸುತ್ತವೆ ಡಾ. ಶೈಲೇಂದರ್ ಬೆಲ್ದಾಳೆ. ಅಲ್ಪಸಂಖ್ಯಾತ ಲಿಂಗತ್ವ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯಕ್ಕೆ ಆಗ್ರಹಿಸಿ ಆರೋಗ್ಯ ಜಾಥಾ ಓಂ ಪ್ರಕಾಶ್ ರೊಟ್ಟೆ. ಜುಲೈ 4ರಂದು ನಿಜ ಮಹಾತ್ಮ ಬಾಬಾ ಸಾಹೇಬ್ ನಾಟಕ ಪ್ರದರ್ಶನ. ಸ್ಪರ್ಶ ಕುಷ್ಠರೋಗ ಅರಿವು ಆಂದೋಲನ ಕಾರ್ಯಕ್ರಮ. ಸುದ್ದಿಯ ವಿವರಗಳು. ಬೀದರ್ ದಕ್ಷಿಣ ಕ್ಷೇತ್ರದ ಮುತ್ತಂಗಿ ಗ್ರಾಮದಲ್ಲಿರುವ ಪುರಾತನ ಹಾಗೂ ಪ್ರಸಿದ್ಧ ಶ್ರೀ ರಾಚೋಟೇಶ್ವರ ದೇವಾಲಯದಲ್ಲಿ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಪುರಾಣ ಕಾರ್ಯಕ್ರಮ ಭಕ್ತಿಭಾವದಿಂದ ನಡೆಯಿತು. ಸುಕ್ಷೇತ್ರ ಸ್ವಂತ ಕಲಮೂಡ ತೀರ್ಥ ಕ್ಷೇತ್ರದ ಪರಮ ಪೂಜ್ಯ ಶ್ರೀ ಅಭಿನವ ಬಾಲಯೋಗಿ ಶರಣ ಶಂಕರಲಿಂಗ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಡಾ. ಶೈಲೇಂದರ್ ಬೆಲ್ದಾಳೆ ಅವರು ಭಕ್ತಿ ಪೂರ್ವಕವಾಗಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಅವರು ದೇವರ ದರ್ಶನ ಪಡೆದು ಶ್ರೀಗಳ ಆಶೀರ್ವಾದ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಶ್ರೀ ಶರಣಬಸವೇಶ್ವರರ ವಚನಗಳು ಹಾಗೂ ತತ್ವಾದರ್ಶಗಳು ಸಮಾಜದಲ್ಲಿ ಸಮಾನತೆ, ಸೇವೆ ಮತ್ತು ಸೌಹಾರ್ದತೆಯನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು. ಇಂತಹ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಮಾನವೀಯ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ಅತ್ಯಂತ ಅಗತ್ಯವಾಗಿವೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪುರಾಣ ಪ್ರವಚನವನ್ನು ಶ್ರದ್ಧೆಭಕ್ತಿಯಿಂದ ಆಲಿಸಿದರು. ಕರ್ನಾಟಕ ಜನ ಆಂದೋಲನದ ವತಿಯಿಂದ ಆಯೋಜಿಸಲಾಗಿರುವ ಆರೋಗ್ಯ ಜಾಥಾ ಫೆಬ್ರವರಿ 4ರಿಂದ 17ರವರೆಗೆ ರಾಜ್ಯದ ವಿವಿಧ ಜಿಲ್ಲೆಗಳ ಮೂಲಕ ನಡೆಯಲಿದೆ. ಈ ಜಾಥಾದ ಭಾಗವಾಗಿ ಫೆಬ್ರವರಿ 4ರಂದು ಬೀದರ್ನಲ್ಲಿ ಸಂಘ ಮಿತ್ರ ಸೇವಾ ಸಂಸ್ಥೆಯ ಆಶ್ರಯದಲ್ಲಿ ಆರೋಗ್ಯ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟಕರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದ ಓಂ ಪ್ರಕಾಶ್ ರೊಟ್ಟೆ, ಜಾಥಾ ಅಂಬೇಡ್ಕರ್ ವೃತ್ತದಿಂದ ಎಸ್ಸಿ ಕಚೇರಿಯವರೆಗೆ ನಡೆಯಲಿದ್ದು ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದರು. ಅಲ್ಪಸಂಖ್ಯಾತ ಲಿಂಗತ್ವ ಸಮುದಾಯಕ್ಕೆ ಇಂದಿಗೂ ಸಾಮಾಜಿಕ ನ್ಯಾಯ ಸಂಪೂರ್ಣವಾಗಿ ಸಿಕ್ಕಿಲ್ಲ. ಸರ್ಕಾರ ಈ ಸಮುದಾಯದ ಕಡೆ ತಕ್ಕ ಮಟ್ಟಿನ ಕಾಳಜಿ ವಹಿಸುತ್ತಿಲ್ಲ ಎಂದು ಆರೋಪಿಸಿದರು. ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಅಗತ್ಯವಿರುವ ವಸತಿ, ಆಹಾರ ಹಾಗೂ ಉದ್ಯೋಗ ಎಂಬ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಬೇಕು ಎಂದು ಆಗ್ರಹಿಸಿದರು. ಲಿಂಗತ್ವ ಬದಲಾವಣೆಗೆ ಸಂಬಂಧಿಸಿದ ಚಿಕಿತ್ಸೆಗೆ ರಾಜ್ಯ ಸರ್ಕಾರವೇ ಆರ್ಥಿಕ ನೆರವು ನೀಡಬೇಕು. ಲಿಂಗತ್ವ ಅಲ್ಪಸಂಖ್ಯಾತರು ಸಮಾಜದಲ್ಲಿ ಸಾಮಾಜಿಕ ಹಾಗೂ ನೈಸರ್ಗಿಕ ಹಕ್ಕುಗಳನ್ನು ಅನುಭವಿಸುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅವರ ಬದುಕನ್ನು ಸರಳ ಮತ್ತು ಗೌರವಯುತವಾಗಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂದು ಹೇಳಿದರು. ಈ ವೇಳೆ ಮಾತನಾಡಿದ ವಿವಿ ಜಗದೇಶ್ವರ್, ಜಾಥಾ ಮೂಲಕ ಸಲ್ಲಿಸಲಿರುವ ಮನವಿ ಪತ್ರದಲ್ಲಿ 4 ಪ್ರಮುಖ ಬೇಡಿಕೆಗಳನ್ನು ಒಳಗೊಂಡಿದೆ ಎಂದರು. ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹೊರಗಿನಿಂದ ಔಷಧಿ ಖರೀದಿಸುವಂತೆ ರೋಗಿಗಳಿಗೆ ಬಲವಂತ ಮಾಡಬಾರದು. ಖಾಸಗಿ ಆಸ್ಪತ್ರೆಗಳ ಚಿಕಿತ್ಸಾ ಶುಲ್ಕಕ್ಕೆ ಸರ್ಕಾರ ನಿಗದಿ ಮಾಡಬೇಕು. ಸಮಾಜವಾದಿಗಳು ಹಾಗೂ ಪ್ರಗತಿಪರ ಚಿಂತನೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾಥಾದಲ್ಲಿ ಭಾಗವಹಿಸಿ ಸರ್ಕಾರದ ಗಮನ ಸೆಳೆಯಬೇಕು ಎಂದು ಅವರು ಮನವಿ ಮಾಡಿದರು. ಲಿಂಗತ್ವ ಅಲ್ಪಸಂಖ್ಯಾತರ ಒಂದು ದೊಡ್ಡ ಜನಾಂಗ ಇದೆ. ಇವತ್ತು ಈ ದೇಶ 77 ವರ್ಷಗಳ ಸ್ವಾತಂತ್ರ್ಯ ಕಂಡರೂ ಕೂಡ ಇವತ್ತು ಅಲ್ಪಸಂಖ್ಯಾತ ಅವರಿಗೆ ನ್ಯಾಯ ಸಿಕ್ಕಿಲ್ಲ. ಇವತ್ತಿನವರೆಗೂ ಇವತ್ತು ಕೂಡ ಅವರು ಸಾಮಾಜಿಕ ಒಂದು ಮುಖ್ಯ ವಾಹಿನಿಗೆ ಬರಲಿಕ್ಕೆ ಇವತ್ತ ನಮ್ಮ ಸರ್ಕಾರ ಆಗಲಿ, ಜನಪರ ಸಂಘಟನೆಯವರಾಗಲಿ ಇದಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಇವತ್ತು ಇವರ ಬಗ್ಗೆ ಇನ್ನೂ ಕಾಳಜಿ ವಹಿಸ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ಅನೇಕ ಪ್ರಗತಿಪರ ಸಂಘಟನೆಗಳು ಅವರ ಜೊತೆಯಲ್ಲಿ ಕೂಡಿಕೊಂಡು ಅವರಿಗೆ ನ್ಯಾಯ ಸಿಗಬೇಕು, ಸಾಮಾಜಿಕದಲ್ಲಿ ಸಮಾನತೆ ದೊರೆಯಬೇಕು, ಅವರ ಮೂಲ ಸೌಕರ್ಯಗಳಾಗಿರುತ್ತ ವಸತಿ, ಊಟ ಮತ್ತು ಕೆಲಸ, ಈ 3 ಅವರಿಗೆ ಮೂಲ ಸೌಕರ್ಯಗಳು ಇವತ್ತಿಗೂ ಕೂಡ ದೇಶ 77 ವರ್ಷ ಸ್ವಾತಂತ್ರ್ಯ ಆಚರಣೆ ಇವತ್ತು ಮಾಡಿದ್ವಿ ನಾವು, ಆದರೂ ಕೂಡ ಇವತ್ತಿಗೆ ಅವರಿಗೆ ನ್ಯಾಯ ಸಿಕ್ಕಿಲ್ಲ. ಅದಕ್ಕಾಗಿ ಫೆಬ್ರವರಿ 2ರಿಂದ 17ರವರೆಗೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಒಂದು ಆರೋಗ್ಯ ಹಕ್ಕಿನ ಒಂದು ಹೋರಾಟವನ್ನು ಅವರು ಪ್ರಾರಂಭಿಸಿದ್ದಾರೆ. ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಆರೋಗ್ಯ ಜಾಥಾವನ್ನು ಪ್ರಾರಂಭ ಮಾಡಿದರೆ, ಅದೇ ರೀತಿ ಬೀದರ್ ನಗರದಲ್ಲಿಯೂ ಕೂಡ ಬೀದರ್ ಜಿಲ್ಲೆಯ
ಒಂದು ಲಿಂಗತ್ವ ಅಲ್ಪಸಂಖ್ಯಾತರ ಒಂದು ಸಂಘ ಮಿತ್ರ ಅಂತಕ್ಕಂಥ ಸಂಸ್ಥೆಯ ಮುಖಾಂತರ ಇಲ್ಲಿನ ಅಲ್ಪಸಂಖ್ಯಾತರಿಗೆ ಅವರಿಗೆ ಆರೋಗ್ಯದ ರಕ್ಷಣೆ ಆಗಬೇಕು. ಅವರ ಲಿಂಗತ್ವದ ಬದಲಾವಣೆಗೆ ರಾಜ್ಯ ಸರ್ಕಾರವೇ ಅವರಿಗೆ ಖರ್ಚಾಗತಕ್ಕಂಥ 3-4 ಲಕ್ಷ ರೂಪಾಯಿ ಈ ಒಂದು ಸರ್ಕಾರವೇ ಭರಿಸಬೇಕು. ಅವರು ಕೂಡ ಈ ಸಾಮಾಜಿಕ ಮತ್ತು ನೈಸರ್ಗಿಕವಾಗಿ ಯಾವ ಭೋಗವನ್ನು ಅವರು ಭೋಗಿಸಬೇಕು, ಅವರು ಅನುಭವಿಸಬೇಕು. ಅವರು ಕೂಡ ಈ ಸಮಾಜದಲ್ಲಿ ಸೃಷ್ಟಿಯ ಪ್ರಕಾರ ಆ ನಿಯಮಗಳಿಗೆ ಒಳಪಡಬೇಕು. ಆ ಒಂದು ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಅವರು ಬದುಕು ಬಹಳ ಅಯೋಮಯವಾಗಿದೆ. ಅವರು 10 ಲಕ್ಷ 5 ಲಕ್ಷ ಕಟ್ಟು ಲಿಂಗತ್ವ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಹಣವನ್ನು ಇವತ್ತು ಸರ್ಕಾರವೇ ಭರಿಸಬೇಕು. ಆ ಒಂದು ಉದ್ದೇಶಕ್ಕಾಗಿ ಇವತ್ತು ಅವರಿಗೆ ಔಷಧಿ ಗೋಲಿ ಎಲ್ಲವನ್ನ ಪುಕ್ಕಟ್ಟೆಯಾಗಿ ಸಿಗಬೇಕು. ಸಮಾಜದ ಗಮನಕ್ಕೆ ತರುವುದೇನೆಂದರೆ ಡ್ರಗ್ ಆಕ್ಷನ್ ಫಾರ್ಮ್ ಕರ್ನಾಟಕ ಬೆಂಗಳೂರು ಹಾಗೂ ತೃತೀಯ ಲಿಂಗಿಯವರು ಇದೇ ಆದಂಥ ಒಂದು ಸಂಸ್ಥೆ, ಸಂಗಮ ಸಂಸ್ಥೆ, ಇವರಿಬ್ಬರು ಸಂಯುಕ್ತಾಶ್ರಯದಲ್ಲಿ ಒಂದು ಜಾಥಾವನ್ನು ಮಾಡಲು ಹೊರಟಿದ್ದಾರೆ. ಈ ಮುಂಚೆ ವಿಜಯಪುರದಲ್ಲಿ ಸರ್ಕಾರದ ಒಂದು ಆದೇಶ ಆಗಿದ್ದಿತ್ತು, ಸಾರ್ವಜನಿಕ ಆಸ್ಪತ್ರೆಯನ್ನು PPP ಮಾಡೆಲ್ನಲ್ಲಿ ಇತ್ತು. ಈ ಎರಡು ಸಂಸ್ಥೆಗಳ ಹೋರಾಟದಿಂದ ಸರ್ಕಾರ ಇವರಿಗೆ ಒಂದು ಆಶ್ವಾಸನೆ ಕೊಟ್ಟಿದೆ, ಖಾಸಗೀಕರಣ ಮಾಡೋದಿಲ್ಲ ಅಂತ. ಈ ಮುಖಾಂತರ ಜನರಲ್ಲಿ ಜಾಗೃತಿ ತರುವಂಥದ್ದು ಈ ಜಾಥಾ ಮುಖಾಂತರ ಅಂದರೆ 4 ಬೇಡಿಕೆಗಳಿವೆ. ಒಂದು, ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹೊರಗಡೆಯಿಂದ ಔಷಧಿ ಬರೆಯಕೂಡದು. ಎರಡನೆಯದು, ಬೇರೆ ರಾಜ್ಯಗಳಲ್ಲಿ ಹಾಗೂ ಬೇರೆ ದೇಶಗಳಲ್ಲಿ ಇರುವಂತೆ ಉಚಿತವಾಗಿರಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ ಇದೆ. ಮತ್ತೊಂದು, ಇತ್ತೀಚೆಗೆ ಖಾಸಗಿ ಆಸ್ಪತ್ರೆಗಳ ಬೆಳವಣಿಗೆ ಹೆಚ್ಚಾಗಿದೆ. ಹೀಗಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ಶುಲ್ಕದ ನಿಗದೀಕರಣ, ಸರ್ಕಾರದ ಮಾರ್ಗದರ್ಶನದಂತೆ ಒಂದು ಶುಲ್ಕಗಳ ನಿಗದೀಕರಣ ಆಗಬೇಕು. ಏಕರೂಪದ ಶುಲ್ಕ ಯಾವ ಆಸ್ಪತ್ರೆಗೆ ಹೋದಾಗ ಇರುವಂತೆ ಆಗಬೇಕು ಅಂತಕ್ಕಂಥ ಬೇಡಿಕೆ. ಇದು ಸಮಾಜಕ್ಕೆ ಅತ್ಯಂತ ಉಪಯೋಗಿಯಾದಂಥ ಬೇಡಿಕೆ. ಅದಕ್ಕೆ ಸಮಾಜದವರು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜಾಥಾಕ್ಕೆ ಬೆಂಬಲಿಸಬೇಕು ಅಂತ ತಮ್ಮ ಮುಖಾಂತರ ನಾನು ಸಮಾಜಕ್ಕೆ ವಿನಂತಿಸುತ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಆಧರಿಸಿದ ನಿಜ ಮಹಾತ್ಮ ಬಾಬಾ ಸಾಹೇಬ್ ಎಂಬ ನಾಟಕ ಪ್ರದರ್ಶನವು ಜುಲೈ 4ರಂದು ಜಿಲ್ಲೆಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ನಾಟಕದ ಆಯೋಜಕ ಆನಂದ್ ಸಾಳೆ ತಿಳಿಸಿದ್ದಾರೆ. ನಗರದಲ್ಲಿ ಸೋಮವಾರ ನಡೆದ ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ನಾಟಕವು ಡಾಕ್ಟರ್ ಅಂಬೇಡ್ಕರ್ ಅವರ ಹೋರಾಟಮಯ ಜೀವನ, ಸಾಮಾಜಿಕ ನ್ಯಾಯಕ್ಕಾಗಿ ನಡೆಸಿದ ಹೋರಾಟ ಮತ್ತು ಅವರ ತತ್ವ ಚಿಂತನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶ ಹೊಂದಿದೆ ಎಂದರು. ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮನೆ ಮನೆಗೆ ತಲುಪಬೇಕು, ಯುವ ಪೀಳಿಗೆ ಇದರಿಂದ ಪ್ರೇರಣೆ ಪಡೆಯಬೇಕು ಎಂದು ಹೇಳಿದರು. ನಾಟಕದಲ್ಲಿ ಭಾರತ ಪಾಕಿಸ್ತಾನ ವಿಭಜನೆಯ ಸಂದರ್ಭದಲ್ಲಿ ನಡೆದ ಹಲವು ಸತ್ಯಗಳನ್ನು ಅನಾವರಣಗೊಳಿಸಲಾಗುತ್ತಿದ್ದು, ಕಾಂಗ್ರೆಸ್ ಪಕ್ಷವು ಆ ಸಂದರ್ಭಗಳಲ್ಲಿ ಮುಚ್ಚಿಟ್ಟಿದ ಅಂಶಗಳನ್ನು ಜನತೆಗೆ ತಿಳಿಸಲಾಗುತ್ತದೆ ಎಂದು ಆನಂದ್ ಸಾಳೆ ಹೇಳಿದರು. ಕೆಲವು ರಾಜಕೀಯ ಪಕ್ಷಗಳು ಕೇವಲ ಮತಗಳಿಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಬಳಸಿಕೊಂಡಿವೆ ಎಂಬ ಆರೋಪವನ್ನು ಅವರು ಈ ವೇಳೆ ಮಾಡಿದರು. ಅವರು ಮುಂದುವರೆದು ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯಂತಹ ದೌರ್ಜನ್ಯಪೂರ್ಣ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜನಿಸಿ ತಮ್ಮ ಜ್ಞಾನ, ಹೋರಾಟ ಮತ್ತು ಚಿಂತನೆಯ ಮೂಲಕ ನಿಜವಾದ ಮಹಾತ್ಮರಾಗಿ ಹೊರಹೊಮ್ಮಿದರು ಎಂದರು. ಅವರು ನಿಧನರಾದ ಸಂದರ್ಭದಲ್ಲಿ ದೆಹಲಿಯಲ್ಲಿ ಅವರ ಅಂತ್ಯಕ್ರಿಯೆಗೆ ಸ್ಥಳ ನೀಡದ ಕಾರಣ ಅವರ ಪಾರ್ಥಿವ ಶರೀರವನ್ನು ಮುಂಬೈಗೆ ತರಬೇಕಾಯಿತು. ಇದಕ್ಕೆ ಆಗಿನ ಕೇಂದ್ರ ಸರ್ಕಾರವೇ ಹೊಣೆ ಎಂದು ಅವರು ಆರೋಪಿಸಿದರು. ಈ ನಾಟಕದ ಮೂಲಕ ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನದ ಅಪರೂಪದ ಸಂಗತಿಗಳು, ಅವರು ಅನುಭವಿಸಿದ ಅನ್ಯಾಯಗಳು ಹಾಗೂ ಅವರು ಸಮಾಜಕ್ಕೆ ನೀಡಿದ ಅಮೂಲ್ಯ ಕೊಡುಗೆಗಳನ್ನು ಪ್ರೇಕ್ಷಕರ ಮುಂದೆ ಬಿಂಬಿಸಲಾಗುತ್ತದೆ ಎಂದು ತಿಳಿಸಿದರು. ಇವತ್ತು ವಿಶೇಷವಾಗಿ ಪತ್ರಿಕಾಗೋಷ್ಠಿ ಕರೆಯುವಂಥ ಉದ್ದೇಶ, ರಾಷ್ಟ್ರಭಕ್ತ ಮಿತ್ರ ಬಳಗ ಬೀದರ ಪ್ರಯೋಗದೊಂದಿಗೆ ರಂಗಭೂಮಿ ಟ್ರಸ್ಟ್ ಕೊಡುವ ಇವರು ಪ್ರಸ್ತುತಪಡಿಸುವ ನಿಜ ಮಹಾತ್ಮ ಬಾಬಾ ಸಾಹೇಬ್ ಎಂಬ ಒಂದು ನಾಟಕವನ್ನು ದಿನಾಂಕ 4/2/2026 ಸಾಯಂಕಾಲ 5:30 ಗಂಟೆಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರ ಬೀದರಲ್ಲಿ ಈ ಒಂದು ನಿಜ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ.
ಇದರ ಉದ್ದೇಶ ಏನಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯದಲ್ಲಿ ಬಚ್ಚಿಟ್ಟ ಅನೇಕ ಸತ್ಯಗಳನ್ನು ಒಂದೊಂದಾಗಿ ಬಿಚ್ಚಿಡುವ ಪ್ರಯತ್ನಕ್ಕೋಸ್ಕರ ಈ ಒಂದು ರಂಗ ಪ್ರದರ್ಶನ, ಈ ಒಂದು ನಾಟಕದ ಉದ್ದೇಶವಾಗಿದೆ. ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯ ಸಂದರ್ಭದಲ್ಲಿ ಮುಸಲ್ಮಾನರ ಬಗೆಗಿನ ಅವರ ಅಭಿಪ್ರಾಯ, ಇವೆಲ್ಲವನ್ನು ಆವಾಗಿನ ಆಡಳಿತ ಪಕ್ಷ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಮುಚ್ಚಿಟ್ಟಿದ ಇಂಚೆಂಚು ಇತ್ತೀಚೆಗಂತೂ ಡಾಕ್ಟರ್ ಬಾಬಾ ಸಾಹೇಬರ ಒಂದು ವರ್ಗಕ್ಕೆ ಮೀಸಲಿಡಲಾಗಿದೆ. ಬಾಬಾ ಸಾಹೇಬರ ಸಾಯುವವರೆಗೂ ಸತ್ತ ಮೇಲೆಯೂ ಕೂಡ ಅಂದಿನ ಆಡಳಿತ ಪಕ್ಷದವರು ಮತ್ತು ಅಂದಿನ ಕಾಂಗ್ರೆಸ್ ಪಕ್ಷದವರು ಅವಮಾನಿಸಿದ್ದು, ಅವರ ಸಾಧನೆಗಳು ಮರೆಯಲ್ಲಿಟ್ಟಿದ್ದ ಕಾಂಗ್ರೆಸ್ ಪಕ್ಷ ಕೇವಲ ವೋಟಿ ಬ್ಯಾಂಕಿಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಮತ್ತು ಡಾಕ್ಟರ್ ಬಾಬಾ ಸಾಹೇಬರ ಭಾವಚಿತ್ರವನ್ನು ಬಳಸಿಕೊಳ್ಳುತ್ತಾ ಇದೆ. ಬಾಬಾ ಸಾಹೇಬರಿಗೆ ಇದ್ದ ಖಚಿತತೆ, ನಿಷ್ಠುರತೆ ಮತ್ತು ರಾಷ್ಟ್ರೀಯ ಸ್ವಯಂ ಸಂಘದ ಬಗ್ಗೆ ಅವರಿಗಿದ್ದ ನಿಲುವು, ಇವೆಲ್ಲ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ನಿಜ ಮಹಾತ್ಮ ಬಾಬಾ ಸಾಹೇಬ್ ಅವರ ನಾಟಕದ ಈ ಒಂದು ಸಂದರ್ಭದಲ್ಲಿ ಇಂಚಿಂಚಾಗಿ ಒಂದು ಬಾಬಾ ಸಾಹೇಬ್ ಅವರ ಒಂದು ನಿಲುವು ಏನಿತ್ತು ಎಂದು ಈ ಒಂದು ನಾಟಕದಿಂದ ಒಂದು ತಿಳಿದು ಬರುತ್ತದೆ. ಬೀದರ್ ನಗರದ ಹಿಂದುಳಿದ ವರ್ಗಗಳ ಬಾಲಕಿಯರ ವಸತಿ ನಿಲಯದಲ್ಲಿ ಇತ್ತೀಚೆಗೆ ಹಮ್ಮಿಕೊಂಡಿದ್ದ ಸ್ಪರ್ಶ ಕುಷ್ಠರೋಗ ಅರಿವು ಆಂದೋಲನ ಕಾರ್ಯಕ್ರಮಕ್ಕೆ ಬೀದರ್ ತಹಸೀಲ್ದಾರ್ ರವೀಂದ್ರ ಧಾಮ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿ, ಆರೋಗ್ಯ ಮತ್ತು ಶಿಕ್ಷಣ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಮಕ್ಕಳು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಯಾವುದೇ ತರಹದ ರೋಗ ಲಕ್ಷಣಗಳನ್ನು ಕಂಡು ಬಂದಲ್ಲಿ ತಮ್ಮ ವಸತಿ ಶಾಲೆಯ ಮೇಲ್ವಿಚಾರಕರಿಗೆ ತಕ್ಷಣ ತಿಳಿಸಬೇಕು ಹಾಗೂ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಂದಾಗ ಅವರನ್ನು ಸಹಕರಿಸಿ ಪರೀಕ್ಷಿಸಿಕೊಳ್ಳಬೇಕು ಮತ್ತು ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಬೇಕು. ಜನವರಿ 30ರಿಂದ ಫೆಬ್ರವರಿ 13ರವರೆಗೆ ಸ್ಪರ್ಶ ಕುಷ್ಠರೋಗ ಅರಿವು ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕುಷ್ಠರೋಗದ ಲಕ್ಷಣಗಳನ್ನು ಕಂಡು ಬಂದಲ್ಲಿ ಹೆದರಿದ ಪರೀಕ್ಷಿಸಿಕೊಳ್ಳಬೇಕು. ಒಂದು ವೇಳೆ ರೋಗ ದೃಢಪಟ್ಟಲ್ಲಿ ಬಹು ಔಷಧಿಯಿಂದ ಸಂಪೂರ್ಣವಾಗಿ ಗುಣಪಡಿಸಬಹುದು ಎಂದು ಹೇಳಿದರು. ಹುಮ್ನಾಬಾದ್ ತಾಲೂಕಿನ ಮೊಳಕೆರೆ ಗ್ರಾಮದಲ್ಲಿ ಮುಳುಗಿ ಮಾರಯ್ಯ ದೇವಸ್ಥಾನ ರಸ್ತೆಯಲ್ಲಿ ಸಂಭವಿಸಿದ ಅನುಮಾನಾಸ್ಪದ ವಸ್ತು ಸ್ಫೋಟಗೊಂಡ ಘಟನಾ ಸ್ಥಳಕ್ಕೆ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸ್ಥಳದಲ್ಲಿದ್ದ ಅಧಿಕಾರಿಗಳಿಂದ ಘಟನೆ ಕುರಿತು ವಿವರವಾದ ಮಾಹಿತಿ ಪಡೆದರು. ಮೇಲ್ನೋಟಕ್ಕೆ ಮನೆಯ ಮುಂಭಾಗದಲ್ಲಿ ರಾಸಾಯನಿಕ ಮಿಶ್ರಿತ ವಸ್ತುಗಳನ್ನು ಶೇಖರಣೆ ಮಾಡಿರುವುದರಿಂದ ಸ್ಫೋಟ ಸಂಭವಿಸಿರುವ ಸಾಧ್ಯತೆ ಇರುವುದಾಗಿ ಶಂಕಿಸಲಾಗಿದೆ. ಘಟನೆ ಕುರಿತು ಸಮಗ್ರ ತನಿಖೆ ನಡೆಯುತ್ತಿದ್ದು, ಸಂಪೂರ್ಣ ತನಿಖಾ ವರದಿ ಬಂದ ತಕ್ಷಣ ವರದಿ ಆಧಾರದ ಮೇಲೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಈ ಪ್ರಕರಣದಲ್ಲಿ ಯಾರೇ ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಲೋಪ ಕಂಡು ಬಂದರೂ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದಾಗಿ ಸಚಿವರು ಹೇಳಿದರು. ಇದೇ ಸಂದರ್ಭದಲ್ಲಿ ಸಚಿವರು ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ನಡೆಸಿದಾಗ ಕೆಮಿಕಲ್ ತ್ಯಾಜ್ಯದಿಂದ ಗ್ರಾಮದ ಸುತ್ತಲಿನ ವಾತಾವರಣ, ಹವಾಮಾನ ಕಲುಷಿತಗೊಳ್ಳುತ್ತಿದೆ ಎಂದು ಸಚಿವರಿಗೆ ಗ್ರಾಮಸ್ಥರು ದೂರು ಸಲ್ಲಿಸಿದರು. ರಾಜ್ಯ ಪರಿಸರ ಇಲಾಖೆಯಿಂದ ಒಂದು ತಂಡವನ್ನು ಕರೆಯಿಸಿ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕಠಿಣವಾದ ಕ್ರಮವನ್ನು ಕೈಗೊಳ್ಳಲಾಗುವುದೆಂದು ಗ್ರಾಮಸ್ಥರಿಗೆ ಸಚಿವರು ಭರವಸೆ ನೀಡಿ ಧೈರ್ಯ ತುಂಬಿದರು. ಇಂತಹ ದುರ್ಘಟನೆಗಳು ಮರುಕಳಿಸದಂತೆ ಸಂಬಂಧಿತ ಇಲಾಖೆಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದರು. ಈ ಘಟನೆಯಿಂದ ಯಾರೋ ಭಯಪಡುವ ಅಗತ್ಯವಿಲ್ಲ. ಈಗಾಗಲೇ ಉನ್ನತ ಮಟ್ಟದ ತನಿಖೆ ನಡೆಯುತ್ತಿದ್ದು, ಈ ಘಟನೆಯಲ್ಲಿ ಯಾರೇ ಶಾಮೀಲಾಗಿದ್ದರೂ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು. ಅದೇ ರೀತಿ ಸ್ಫೋಟದಲ್ಲಿ ಗಾಯಗೊಂಡ ಗಾಯಾಳುಗಳ ಆಸ್ಪತ್ರೆ ಚಿಕಿತ್ಸೆ ವೆಚ್ಚವನ್ನು ಜಿಲ್ಲಾಡಳಿತವೇ ಭರಿಸಲಿದೆ ಎಂದರು. ऐसा है बेटा, तुम्हारा बेटी है टेक केयर. What exactly is the problem? ಅದು ಬ್ಲಾಸ್ಟ್ ನೀರಿನ ಒಳಗಡೆ ಇಲ್ಲಿ ರಂದು बहुत तकलीफ की रात से हम बच्चे को यहाँ तकलीफ बहुत 2-3-4 बार हुआ. कौन केयर नहीं करे? इतना बड़ा हादसा होने के बाद आप केयर करे? देखो सही बोलती हूँ, 3-4 बार हुआ. नन्हे बच्चे वहाँ पर ही हो गया, मैं वही बोला मैं सब वहाँ पे ही हुआ सर. वहाँ पे हम सब पूरा बोले सही डॉक्टर को बोला. सब बोले बच्चे इसमें डैमेज हुए तो कितना परेशान है तुम देखो. देख लो. बच्चे तड़पड़े ना तड़पड़ी वो बच्चे. चिंता मत करो, डॉक्टर से यहाँ देख ले. इधर का सब पूरा कुछ भी नहीं है, पूरा जल गया सर. ಸಂಗತಿ ಇದೆ, ಬಹಳ ದುಃಖದ ಸಂಗತಿ ಆಗಿದೆ.
ಇವತ್ತು ನಿನ್ನೆ ಏನೋ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಮುಳ್ಳ್ಗೆರೆದಲ್ಲಿ ಏನು ಸ್ಫೋಟ ಆಗಿದೆ. ಅದರಿಂದ 4 ಮಕ್ಕಳಿಗೆ ಇವತ್ತು ಸುಟ್ಟಿನ ಗಾಯಗಳಾಗಿದ್ದಾವೆ. 2 ಸ್ವಲ್ಪ ಹಿರಿಯರು, ಇವತ್ತು ಅವರಿಗೂ ತೀವ್ರ ಗಾಯಗಳಾಗಿದ್ದಾವೆ ಮತ್ತು ಅವರೆಲ್ಲರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಜಿಲ್ಲಾಡಳಿತ ನಿಗಾ ಇಕ್ಕಿದೆ. ನಾನು ರಹೀಂ ಖಾನ್ ಅವರು, ರಾಜಶೇಖರ್ ಪಾಟೀಲ್ ಅವರು ಇವತ್ತು ಇಲ್ಲಿಗೆ ಬಂದು ಆ ಗಾಯಾಳುಗಳಿಗೆ ಭೇಟಿಯಾಗಿದ್ದೇವೆ. ವೈದ್ಯರಿಗೆ ಇವತ್ತು ಸೂಚನೆ ಕೊಟ್ಟಿದ್ದೇವೆ. ಎಲ್ಲ ರೀತಿ ಏನೇನು ಉತ್ತಮವಾದಂಥ ಅವರಿಗೆ ಚಿಕಿತ್ಸೆ ಕೊಡಬೇಕು ಅಂತೇಳಿ ಹೇಳಿದ್ದೇವೆ. ಜಿಲ್ಲಾಧಿಕಾರಿಯವರು, ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಇವರೆಲ್ಲರೂ ಇವತ್ತು ಈ ಒಂದು ಘಟನೆ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಇವತ್ತು ತನಿಖೆ ಮಾಡುವಂಥದ್ದರ ಬಗ್ಗೆ ಮತ್ತು ಯಾಕೆ ಆಗಿದೆ, ಏನಾಗಿದೆ, ಇದರ ಹಿನ್ನೆಲೆ ಏನಿದೆ ಅನ್ನುವಂಥದ್ದರ ಬಗ್ಗೆ ಇವತ್ತು ಅವರು ತನಿಖೆ ಮಾಡ್ತಾ ಇದ್ದಾರೆ. ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ನೀವು ಹಿಂದೆ ಕೇಳಿ ಪೂರ್ತಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಭೇಟಿಯಾಗಿದ್ದೇನೆ. ಭೇಟಿಯಾಗಿ ಅವರಿಗೆ ಏನು ವಸ್ತುಸ್ಥಿತಿ ಇದೆ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಯಾರ್ಯಾರು ಗಾಯಾಳುಗಳಿದ್ದಾರೆ ಅವ್ರ ಸಂಪೂರ್ಣವಾದಂತಹ ಚಿಕಿತ್ಸೆ ವೆಚ್ಚ ಸರ್ಕಾರ ಭರಿಸುತ್ತದೆ. ಮತ್ತೆ ಈ ಒಂದು ಪ್ರಕರಣದ ಹಿಂದೆ ಯಾರೇ ಇದ್ರೂ ಮತ್ತು ಇದಕ್ಕೆ ನಿರ್ಲಕ್ಷ್ಯ, ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ರೂ ಸಹಿತ ಕೆಳ ಹಂತದಲ್ಲಿ ಇದರಲ್ಲಿ ಯಾರೇ ಭಾಗಿಯಾಗಿದ್ರು ಪೂರ್ಣ ಪ್ರಮಾಣದಲ್ಲಿ ಬಹಳ ಆಳವಾಗಿ ತನಿಖೆ ನಡೀತದೆ. ಮತ್ತೆ ತನಿಖೆ ಆಧಾರದ ಮೇಲೆ ಕಾನೂನು ರೀತಿಯ ಕ್ರಮನೂ ಆಗ್ತದೆ. ಆ ಗ್ರಾಮಸ್ಥರಾಗಲಿ ಯಾರು ಆತಂಕ ಪಡುವಂತದ್ದು ಅವಶ್ಯಕತೆ ಇಲ್ಲ ಅನ್ನುವಂತ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತೇನೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.